ಹೆಗನಹಳ್ಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾಗಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೆಗ್ಗನಹಳ್ಳಿ ಬಳಿ ಘಟನೆ ನಡೆದಿದೆ. ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರುಗಳನ್ನ ಶಿರಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ. ಬಸ್ನಲ್ಲಿ ಸುಮಾರು 30 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ನಾಗಶ್ರೀ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸೇರಿರುವಂತಹ ಬಸ್ ಇದು ಪಲ್ಟಿಯಾಗಿದೆ. ಕೆಲವೊಂದಷ್ಟು ಜನರಿಗೆ ಗಾಯಗಳಾಗಿದೆ. ಇದೀಗ ಅಪಘಾತದ ಹಿನ್ನೆಲೆ ಹೆದ್ದಾರಿಯಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಳ್ಳಾರಿಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಇದು. ಹೆದ್ದಾರಿಯಲ್ಲಿ ಈ ಒಂದು ಅಪಘಾತದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ ಯಾವ ರೀತಿಯಾಗಿ ರಸ್ತೆಗೆ ಅಡ್ಡಲಾಗಿ ಪಲ್ಟಿಯಾಗಿದೆ ಬಸ್ ಅಂತ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಹೇಗೆ ನಡೀತು ಈ ಅಪಘಾತ? ಜೊತೆಗೆ ಎಷ್ಟು ಜನರಿಗೆ ಗಾಯಗಳಾಗಿದೆ? ಅವರುಗಳ ಪರಿಸ್ಥಿತಿ ಹೇಗಿದೆ ಮಹೇಶ್? ಚೈತ್ರ, ಖಂಡಿತ ಏನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಪದೇ ಪದೇ ಒಂದು ಅಪಘಾತಗಳು ನಡೀತಾ ಇರುವಂತದ್ದು. ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಖಾಸಗಿ ಬಸ್ ಅಪಘಾತ ಆಗಿರುವಂತದ್ದು. ಚಾಲಕನ ನಿಯಂತ್ರಣ ತಪ್ಪಿ ಅಂದ್ರೆ ನಾಗಶ್ರೀ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸೇರಿದಂತ ಬಸ್ ಆಗಿರುವಂತದ್ದು. ಇದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹೆಗ್ನಳ್ಳಿ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಏನು ಬಳ್ಳಾರಿಯಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಂತ ಖಾಸಗಿ ಬಸ್ ಆಗಿರುವಂತದ್ದು. ಇದರಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಏನು ಪ್ರಯಾಣಿಕರಿದಂತೂ ಕೂಡ ಮಾಹಿತಿ ಇರುವಂತದ್ದು. ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು. ಸದ್ಯ ಅವ್ರನ್ನೆಲ್ಲ ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಕೆಲ ಕಾಲ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಏನೋ ಕೂಡಲೇ ಸ್ಥಳಕ್ಕೆ ಕಳ್ಳಂಬೆಳ ಪೊಲೀಸರು ಭೇಟಿ ನೀಡಿ ಅದನ್ನ ಟ್ರಾಫಿಕ್ ಅನ್ನ ತೆರವುಗೊಳಿಸಿ ಗಾಯಾಳುಗಳನ್ನ ಏನು ಕೂಡಲೇ ಶಿರಾ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಕೂಡ ಮಾಡಿದ್ರು. ಒಟ್ಟಾರೆ ಸದ್ಯ ಖಾಸಗಿ ಬಸ್ಗೆ ಸೇರಿದಂತ ಏನು ಖಾಸಗಿ ಬಸ್ ಅಪಘಾತ ಆಗಿ ಸದ್ಯ 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯವಾಗಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.